ಬಂಗಾರ ಅಂತ ಬೆಳೆದಿರೋ ಕೊದ್ವಿ ಸ್ವಪ್ನ ಇವತ್ತು ಉಳಿಸೋ ಪರಿಸ್ಥಿತಿ ಕೂಡ ಬಂತು. ಬೆಳಿಗ್ಗೆ ಎದ್ದ ತಕ್ಷಣ ಡ್ರಮ್ ತಗೊಂಡು ನಮ್ಮ ಕೃಷಿ ಹೊಂಡದ ಹತ್ರ ಕೂಡ ಹೋಗಿದೆ. 10 ವರ್ಷ ಕೂಡ ಆಗಿತ್ತು, ಮೋಟರ್ ರಿಪೇರ್ ಆಗಿ ಇವತ್ತು ಕೈ ಕೂಡ ಕೊಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ಕ್ಲೀನ್ ಆಗಿ ಅದನ್ನೆಲ್ಲ ರೆಡಿ ಕೂಡ ಮಾಡಬೇಕಾಗಿತ್ತು. ಅದೇ ತರ ಪಿಯುಸಿನ ಬೆಂಕಿದಲ್ಲಿ ಕಾಯಿಸ್ಬಿಟ್ಟು ಕ್ಲೀನ್ ಆಗಿ ಸೇರಿಸ್ಬಿಟ್ಟು ಅದೇ ತರ ಸ್ಕ್ರೂಗಳು ಕೂಡ ಟೈಟ್ ಮಾಡ್ತೀರಿ. ಯಾಕಂತಂದ್ರೆ ಎಷ್ಟೇ ಪ್ರೆಜರ್ ಬಂದ್ರು ಕೂಡ ಕಿತ್ಕೊಂಡು ಆಚೆ ಬರಬಾರ್ದಂತ ಅದೇ ತರ ವೈರ್ಗಳು ಕೂಡ ಜೈಂಟ್ ಆಗ್ಬೇಕಾಯ್ತು. ಈ ಕಡೆ ಕಟಿಂಗ್ ಪ್ಲೇಯರ್ ಅಲ್ಲಿ ಜಿಗ್ ಕೊಡ್ತಾ ಇದ್ರೆ, ಈ ಕಡೆ ನಮ್ಮ ಮಣ್ಣು ಟೇಪ್ ಕೂಡ ಹಾಕೊಂಡು ಕೂಡ ಬರ್ತಾ ಇದ್ನು. ಅಷ್ಟು ಏನ್ ನಾವು ಡ್ರಮ್ ಕಟ್ಟದಂತ ತುಂಬಾ ಜನಕ್ಕೆ ಡೌಟ್ ಐತೆ. ಡ್ರಮ್ ಕಟ್ಟೋದ್ರಿಂದ ಯಾವ್ದೇ ತರ ಗಲೀಜ್ ಕೂಡ ಹೋಗಿ ಸ್ಪ್ರಿಂಕ್ಲರ್ ಆಗಿ ತಗ್ಲಿಕೊಳಲ್ಲ. ಅದೇ ತರ ಮೋಟರ್ ಮೇಲೆ ಕೂಡ ಇರ್ತೈತೆ, ಯಾವ್ದೇ ತರ ತೊಂದರೆ ಕೂಡ ಆಗಲ್ಲ. ಕ್ಲೀನ್ ಆಗಿ ಫಿಲ್ಟರ್ ನೀರ್ ತರ ಕೂಡ ಸಪ್ಲೈ ಆಗ್ತಾ ಇರ್ತೈತೆ. ನೀವು ಯಾರಾದ್ರೂ ರೈತರಾಗಿದ್ರೆ ಇದೇ ತರ ಪ್ಲಾನ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಕೊದ್ವಿ ಸೊಪ್ಪ ರೇಟ್ ಇದ್ದಾಗ ಅಣ್ಣ ಅಂತ ತೋಟದ ಹತ್ರ ಬರ್ತಾರೆ, ರೇಟ್ ಇಲ್ದಿದ್ದಾಗ ಯಾವ್ರ ಅಂತ ಕೂಡ ಕೇಳ್ತಾರೆ. ಬೇಜಾರಾಗ್ಬಿಟ್ಟು ಹಸುಗಳು ಕೂಡ ತೋಟದಲ್ಲಿ ಮೇಯಿಸ್ತಾರೆ ನಮ್ಮ ರೈತರು. ಅದೇ ತರ ಫಿಲ್ಟರ್ ಗೊಬ್ಬರ ಕೂಡ ಬಂದಿತ್ತು. ಒಂದ್ ಲಾರಿ ಲೋಡ್ ಬಂದು 33,000 ರೂಪಾಯಿ ಕೂಡ ಆಗ್ತದೆ. 2 ಎಕರೆ ಬೈಲ್ಕ 2 ಲಾರಿ ಲೋಡ್ ಕೂಡ ಬೇಕಾಗ್ತೈತೆ. ಒಂದ್ ಲಾರಿ ಲೋಡ್ ಇದ್ದಾಗ ಎಷ್ಟು ಟ್ಯಾಕ್ಟ್ರಿ ಆಗ್ತೈತೆ ಅಂತಂದ್ರೆ 4 ಟ್ಯಾಕ್ಟ್ರಿ ಕೂಡ ಆಗ್ತೈತೆ. ಇವರೇ ತುಂಬಿಟ್ಟು ಶಿಲ್ ಕೊಡಕ 700 ರೂಪಾಯಿ ಕೂಡ ತಗೊಂತಾರೆ. ಯಾಕಂತಂದ್ರೆ ನಮ್ ಕಡೆ ಆಲೂಗಡ್ಡೆ ಸೀಸನ್, ಆಲೂಗಡ್ಡೆಗೋಸ್ಕರ ಈ ತರ ಗೊಬ್ಬರ ಹಾಕ್ಬಿಟ್ಟು ಕ್ಲೀನ್ ಆಗಿ ಕೂಡ ರೆಡಿ ಮಾಡ್ಕೊಂತೀರಿ. ಆಲೂಗಡ್ಡೆಗೆ ತುಂಬಾ ತಾಕತ್ ಕೂಡ ಬೇಕಾಗ್ತೈತೆ. ಅದಕ್ಕೋಸ್ಕರ ಫಿಲ್ಟರ್ ಗೊಬ್ಬರ ಕೂಡ ಹೊಡಿಸ್ತಾ ಇರೋದು. ಗೊಬ್ಬರದಲ್ಲಿ 3 ತರ ಐತೆ, ಫಿಲ್ಟರ್ ಗೊಬ್ಬರ, ನಾಟಿ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಕೂಡ ಐತೆ. ಚೆಲ್ಲಿರೋ ಫಿಲ್ಟರ್ ಗೊಬ್ಬರ ಈ ತರ ಕೂಡ ಐತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು. ನಮ್ ಕಡೆ ಈಗ ಆಲೂಗಡ್ಡೆ ಸೀಸನ್, ನಿಮ್ ಕಡೆ ಯಾವ ತರಕಾರಿ ಬೆಳೆಯೋ ಸೀಸನ್ ಅಂತ ಕಮೆಂಟ್ ಬಾಕ್ಸ್ ಒಂದು ಕಮೆಂಟ್ ಮಾಡಿ. ಅದೇ ತರ ನನ್ನ ಪೇಜ್ ನ ಫಾಲೋ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಇದು ಬಂದು ಆಲೂಗಡ್ಡೆದು 6 ಸೈಜ್, ಇದ್ರ ಹೆಸರು ಬಂದು ಬಟ್ಟಿ ಅಂತ. ಸಂಪೂರ್ಣ ಮಾಹಿತಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕೂಡ ಸಿಲ್ಸ್ಕೊಡ್ತೀನಿ, ಯಾವ ತರ ಏನು ಎತ್ತ ಅಂತ. ಅದೇ ತರ ನನ್ನ ಫ್ರೆಂಡ್ 5 ನೇಗಿಲು ಹಾಕೊಂಡು ಟ್ರ್ಯಾಕ್ಟರ್ ದಲ್ಲಿ ಕೂಡ ಉತ್ಕೊಂಡ್ ಬರ್ತಾ ಇದ್ನು. ಮಳೆಗಿಳೆ ಬಂತಂದ್ರೆ ಗೊಬ್ಬರ ಕೂಡ ಹಾಳಾಗಿ ಹೋಗ್ತಿದೆ ಅಂದ್ಬಿಟ್ಟು ಇವಾಗ 5 ನೇಗಿಲು ಕೂಡ ಹಾಕಿ ಉಳಿಸ್ತಾ ಇರೋದು. ಅವರ್ಗೆ 1,200 ರೂಪಾಯಿ ಕೂಡ ತಗೊಂತಾನೆ. ಒತ್ತಿರೋ ಬೈಲು ಈ ತರ ಕೂಡ ಐತೆ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.